ನಮಸ್ಕಾರ. ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸೋಣ. ಶ್ಲೋಕಗಳನ್ನು ಹೇಳೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಆಚಾರ್ಯ ವಂದನೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಗುರುಗಳ ಚರಣಗಳಲ್ಲಿ ವಂದಿಸ್ತಾ ನಾವು ಇವತ್ತಿನ ಶ್ಲೋಕಕ್ಕೆ ಹೋಗೋಣ. ಈಗ ಕಳೆದ ಸತ್ಸಂಗದಲ್ಲಿ ನಾವು ನೋಡಿದ ವಿಷಯ ಏನಂದ್ರೆ, ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನನ್ನ ರಥವನ್ನ ನೀನು ಈ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಸು, ನಾನು ಯಾರ್ಯಾರು ಈ ದುಷ್ಟ ಬುದ್ಧಿಯಾಗಿರುವಂತ ಈ ದುರ್ಯೋಧನನಿಗೆ ಯಾರ್ಯಾರು ಬೆಂಬಲ ನೀಡಕ್ ಬಂದಿದ್ದಾರೆ ಅವ್ರನ್ನೆಲ್ಲ ನಾನು ನೋಡ್ಬೇಕು ಅಂತ ಹೇಳ್ತಾನೆ. ಸೊ ಆ ಶ್ಲೋಕ ನಾವು ಹೋದ್ಸರಿ ನೋಡಿದ್ವಿ. ಈಗ ಮುಂದೆ ಮೊದಲನೇ ಅಧ್ಯಾಯದ 24ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸೊ ಇಲ್ಲಿ ಸಂಜಯ ಮಾತಾಡ್ತಾ ಇದ್ದಾನೆ. ಸಂಜಯ ನಿಮ್ಗೆ ನೆನಪಿರ್ಬೋದು. ಸಂಜಯ ಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಅಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ಒಂಥರ ಲೈವ್ ಟೆಲಿಕಾಸ್ಟ್ ತರ ಅವ್ನು ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇವಾಗ ಮುಂಚೆ ಏನಾಯ್ತು ಅಂತ ನಾವು ನೋಡಿದ್ವಿ. ಈಗ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಹೇ ಭರತ ವಂಶಜನೆ, ಅಂದ್ರೆ ಧೃತರಾಷ್ಟ್ರನ್ನ ಭರತ ವಂಶಜ ಅಂತ ಅವನನ್ನ ಅಲ್ಲಿ ಬೋಧಿಸ್ತಾ ಇದ್ದಾನೆ. ಅವನಿಗೆ ಆ ತರ ಕರಿತಾ ಇದ್ದಾನೆ. ಸೊ ಹೇ ಭರತ ವಂಶಜನೆ, ಅರ್ಜುನನ ಈ ಮಾತುಗಳನ್ನ ಕೇಳಿ. ಯಾವ ಮಾತು? ನನ್ನ ಸೇನೆ ಮಧ್ಯ ನನ್ನ ರಥವನ್ನ ನಿಲ್ಸು ಅನ್ನೋ ಮಾತನ್ನ ಕೇಳಿ ಶ್ರೀಕೃಷ್ಣ ಏನ್ ಮಾಡ್ದ, ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಸೊ ಇವಾಗ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಈ ಪ್ರಕಾರ ಇವಾಗ ರಥವನ್ನ ತಗೊಂಡು ಹೋಗಿ ಕೃಷ್ಣ ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಸಿದಾನೆ ಅಂತ. ಇಲ್ಲಿ ನಾವು ಈ ಶ್ಲೋಕದಲ್ಲಿ ನೋಡಿದ್ರೆ ಕೆಲವು ಪದಗಳನ್ನ ಉಪಯೋಗಿಸಲಾಗಿದೆ. ಋಷಿಕೇಶ ಅಂತ ಒಂದು ವರ್ಡ್ ಇದೆ, ಗುಡಾಕೇಶ ಅಂತ ಒಂದು ವರ್ಡ್ ಇದೆ. ಸೊ ಋಷಿಕೇಶ ಅಂದ್ರೆ ನಾವು ಮುಂಚೆನೆ ನೋಡಿದೀವಿ. ಋಷಿಕೇಶ ಅನ್ನೋದು ಕೃಷ್ಣನಿಗೆ ಒಂದು ಹೆಸರು. ಋಷಿಕ ಅಂದ್ರೆ ನಮ್ಮ ಇಂದ್ರಿಯಗಳು, ಈಶಾ ಅಂದ್ರೆ ಸ್ವಾಮಿ. ಸೊ ಯಾರು ನಮ್ಮ ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಹಿಡಿತಾನೋ ಅವನು ಋಷಿಕೇಶ. ಸೊ ನಾವು ಕೃಷ್ಣನ ಭಕ್ತಿ ಮಾಡಿದ್ರೆ ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಬರುತ್ತವೆ. ನಮ್ಮ ನಿಯಂತ್ರಣದಲ್ಲಿ ಬರುತ್ತೆ ಅಂತ ಹೇಳೋದಕ್ಕಿಂತ ಕೃಷ್ಣನ ಕೃಪೆಯಿಂದ ನಮ್ಮ ಇಂದ್ರಿಯ ನಿಗ್ರಹ ನಮಗ್ ನಡೆಯುತ್ತೆ. ಸೊ ಅದನ್ನ ಆ ಕಾರಣದಿಂದ ಋಷಿಕೇಶ ಅಂತ ಕೃಷ್ಣನಿಗೆ ಹೆಸರು. ಈಗ ಇಲ್ಲಿ ಹೊಸದಾಗಿ ಒಂದು ವರ್ಡ್ ನಾವು ನೋಡ್ತಾ ಇದೀವಿ, ಗುಡಾಕೇಶ ಅಂತ. ಸೊ ಇದೇನು ಈ ಗುಡಾಕೇಶ ಅಂದ್ರೆ? ಇಲ್ಲಿ ಅರ್ಜುನನನ್ನ ಗುಡಾಕೇಶ ಅಂತ ಕರಿತಾ ಇದ್ದಾರೆ. ಯಾಕೆ? ಗುಡಾಕೇಶ ಅಂದ್ರೆ ಏನು? ಗುಡಾಕ ಅಂದ್ರೆ ನಿದ್ರೆ, ಈಶಾ ಅಂದ್ರೆ ಸ್ವಾಮಿ. ಸೊ ಯಾರು ನಿದ್ರೆಯನ್ನೇ ಗೆದ್ದಿದಾನೋ, ಯಾರು ನಿದ್ರೆಯ ಮೇಲೆ ನಿಯಂತ್ರಣ ಪಡೆದಿದಾನೋ ಅಂಥ ವ್ಯಕ್ತಿಗೆ ಗುಡಾಕೇಶ ಅಂತ ಹೆಸರು. ಈಗ ನಮ್ಗೆಲ್ರಿಗೂ ಗೊತ್ತಿದೆ, ನಿದ್ದೆ ಅನ್ನೋದು ಎಲ್ರಿಗೂ ನಮ್ಗೆ ಅತ್ಯಂತ ಒಂದು ಅವಶ್ಯಕವಾದಂಥ ವಸ್ತು. ಈಗ ಯಾವತ್ತೋ ಒಂದಿನ ನಮ್ಗೆ ಸ್ವಲ್ಪ ನಿದ್ದೆ ಕೆಟ್ಟೋಯ್ತು, ಅಥವಾ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಸರಿಯಾಗಿ ನಿದ್ದೆ ಆಗ್ಲಿಲ್ಲ, ಅಥವಾ ನಮ್ಗೇನೋ ಮನಸ್ತಾಪದಿಂದ ನಾವು ನಿದ್ದೆ ಸರಿಯಾಗಿ ಮಾಡಿಲ್ಲ
ಅಂದರೆ ನಮಗೆಲ್ರಿಗೂ ಅನುಭವ ಆಗಿದೆ. ಹೇಗೆ ಮಾರನೇ ದಿನ ನಮಗೆ ಒಂಥರ ಡಲ್ ಆಗಿರುತ್ತೆ, ಯಾವುದೇ ಕೆಲಸ ಮಾಡೋಕ್ಕೊಂದು ಉತ್ಸಾಹ ಇರಲ್ಲ, ಸುಸ್ತು ಥರ ಅನಿಸ್ತಾ ಇರುತ್ತೆ. ಮಾರನೇ ದಿನ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋ ಟೈಮಲ್ಲೆಲ್ಲ ನಮ್ಗೆ ನಿದ್ದೆ ಬರೋ ಥರ ಆಗುತ್ತೆ. ಒಟ್ಟಲ್ಲಿ ನಮ್ಮ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂಥ ಸ್ಟೇಜಲ್ಲಿ. ಸೊ ಎಲ್ರಿಗೂ ನಿದ್ದೆ ಅನ್ನೋದು ತುಂಬ ಅವಶ್ಯಕ. ಅಂಥ ಸಮಯದಲ್ಲಿ ನಿದ್ದೆಯನ್ನ ಇವನು ಗೆದ್ದಿದ್ದಾನೆ ಅಂದರೆ ಯಾವ ಥರ ಅವನಿಗೆ ಸಾಧ್ಯ ಆಯಿತು? ಪ್ರಾಬಬ್ಲಿ ಅರ್ಜುನನಿಗೆ ಕೆಲವು ಯೋಗ ಅಭ್ಯಾಸ, ಕೆಲವು ಯೋಗ ಪದ್ಧತಿಗಳಿಂದ ಅಥವಾ ಕೆಲವು ವಿಧದ ಧ್ಯಾನದಿಂದ ಅವನಿಗೆ ಈ ಒಂದು ಪವರ್ ಬಂದಿರ್ಬೋದು. ಸೊ ನಿದ್ದೆ ಮಾಡ್ದೇನೆ ಅವನು ನಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಆ ಥರ ಅವನಿಗೊಂದು ಕೆಪಾಸಿಟಿ ಇತ್ತು. ಇಲ್ಲಿ ಈ ಪರ್ಟಿಕ್ಯುಲರ್ ಪದವನ್ನ, ಈ ಹೆಸರಿಂದ ಅವನನ್ನ ಯಾಕೆ ಕರಿತಾ ಇದ್ದಾರೆ? ಈಗ ಎಷ್ಟೊಂದು ಹೆಸರು ಇದೆಯಲ್ಲ, ನಮಗೆ ಗೊತ್ತು. ಅರ್ಜುನನಿಗೆ ಎಷ್ಟೊಂದು ಬೇರೆ ಬೇರೆ ಹೆಸರುಗಳಿದೆ. ವಿಜಯ ಅಂತ ಕರಿಬೋದು, ಧನಂಜಯ ಅಂತ ಕರಿಬೋದು, ಸವ್ಯಸಾಚಿ ಅಂತ ಕರಿಬೋದು. ಈ ತರ ಎಷ್ಟೊಂದು ಹೆಸರುಗಳಿರೋವಾಗ ಗುಡಾಕೇಶ ಅಂತ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ, ಮುಂದೆ ನಾವು ನೋಡ್ತೀವಿ. ಈಗ ಸದ್ಯಕ್ಕೆ ನಮಗಿದು ಗೊತ್ತಾಗ್ತಾ ಇಲ್ಲ, ಆದ್ರೆ ಮುಂದೆ ನಾವು ನೋಡೋರಿದ್ದೀವಿ. ಏನಂದ್ರೆ, ಇದೇ ಅರ್ಜುನ ಯಾರಿವಾಗ ಇಷ್ಟು ಒಂದು ಕಾನ್ಫಿಡೆನ್ಸ್ ಇಂದ, ಇಷ್ಟೊಂದು ಗತ್ತಿಂದ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ನನ್ನ ರಥವನ್ನ ನಿಲ್ಸು, ನಾನು ನೋಡ್ಬೇಕು ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ಅಷ್ಟು ಜೋರಾಗಿ ಹೇಳ್ತಾ ಇರೋ ಇದೇ ಅರ್ಜುನ ಸ್ವಲ್ಪ ಸಮಯ ಆದ ನಂತರ ಅವನಿಗೇನಾಗುತ್ತೆ, ಅವನ ಆತ್ಮವಿಶ್ವಾಸ ಎಲ್ಲ ಕಳ್ಕೊತಾನೆ, ಅವನಿಗೆ ದುಃಖ ಬಂದ್ಬಿಡುತ್ತೆ, ಅವನು ತುಂಬಾ ಡಿಪ್ರೆಸ್ ಆಗ್ಬಿಡ್ತಾನೆ. ಯಾಕಪ್ಪ ಈ ಯುದ್ಧ, ನನಗೆ ಈ ಯುದ್ಧನೇ ಬೇಡ ಅಂತ ಹೇಳೋನಿದ್ದಾನೆ. ಅದನ್ನ ಕೇಳಿದಾಗ ನಮಗೇನು ಅನ್ಸ್ಬೋದು, ಓ ಈ ಅರ್ಜುನ ಏನೋ ಒಂಥರ ಹೇಡಿನೇನೋ, ಇವನಿಗೊಂಥರ ಧೈರ್ಯನೇ ಇಲ್ಲ, ಇವನ್ ಯಾಕೆ ಈ ಥರ ಯುದ್ಧದಿಂದ ಓಡಕ್ ನೋಡ್ತಾ ಇದ್ದಾನೆ. ಅಂದ್ರೆ ಅರ್ಜುನನು ನಮ್ಮ ಥರ ಒಂದು ಸಾಮಾನ್ಯ ಮನುಷ್ಯನೇ. ಈಗ ಹೇಗೆ ನಮಗೆ ಕಷ್ಟ ಬಂದಾಗ ನಮಗೆ ಭಯ ಅನ್ಸುತ್ತೆ, ನಮಗೆ ಕಷ್ಟ ಬಂದಾಗ ನಮಗೆ ದುಃಖ ಅನ್ಸುತ್ತೆ, ಅದೇ ರೀತಿಯಲ್ಲಿ ಅರ್ಜುನನಿಗೂ ಅದೇ ಭಾವದಿಂದ ಅವನು ಇವಾಗ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ನಾವು ಅನ್ಕೋಬಹುದು. ಆ ತಪ್ಪು ವಿಚಾರ ನಮಗೆ ಬರಬಾರ್ದು, ನಮಗೆ ಅರ್ಥ ಆಗಿರ್ಬೇಕು ಮುಂಚೆನೆ. ಈ ಅರ್ಜುನ ಎಷ್ಟು ಒಂದು ದೊಡ್ಡ ವ್ಯಕ್ತಿ ಅಂದ್ರೆ, ಅವನು ಎಷ್ಟು ಪವರ್ ಇದೆ ಅಂದ್ರೆ, ನಿದ್ದೆಯನ್ನೇ ಅವನು ಗೆದ್ದಿದ್ದಾನೆ. ನಮ್ಗದಾಗತ್ತಾ? ಆಗಲ್ಲ ಖಂಡಿತ. ಆದ್ರೆ ಅರ್ಜುನ ಎಷ್ಟೋ ದಿನ ನಿದ್ದೆ ಮಾಡ್ದೇನೆ ಅವನು ಅದೇ ಒಂದು ಹೈ ಲೆವೆಲಲ್ಲೇ ಅವನು ಯುದ್ಧ ಮಾಡಕ್ ಸಾಧ್ಯ ಅವನಿಗೆ. ಸೊ ಇಂಥ ಒಂದು ಉಚ್ಚ ಸ್ಥಿತಿ ಅವನಿಗಿರೋವಾಗ, ಇಷ್ಟೊಂದು ಕೆಪಾಸಿಟಿ ಅವನಿಗಿರೋವಾಗ ಅವನನ್ನ ನಾವು ಎಲ್ಲೋ ತಪ್ಪು ತಿಳ್ಕೊಬಾರ್ದಲ್ವಾ? ಅದಕ್ಕಂತ ಇಲ್ಲಿ ಈ ಗುಡಾಕೇಶ ಅಂತ ಸ್ಪೆಷಲ್ ಆಗಿ ಒಂದು ಉಲ್ಲೇಖ ಮಾಡಿ, ಅವನ ಏನೇನು ಅವನಿಗೆ ಕ್ಷಮತೆ ಇದೆ ಅದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಅದನ್ನ ತಪ್ಪು ತಿಳ್ಕೊಬೇಡಿ, ನಮ್ ತರ ಅಂತ ಅನ್ಕೋಬೇಡಿ ಅಂತ ಒಂದು ಇಂಡಿಕೇಶನ್, ನಮಗೆ ಒಂದು ಸೂಚನೆ ಕೊಡೋದಕ್ಕೇನೆ ಈ ಗುಡಾಕೇಶ ಅನ್ನೋ ಪದವನ್ನ ಇಲ್ಲಿ ಉಪಯೋಗಿಸಲಾಗಿದೆ ಅಂತ ಆಚಾರ್ಯರು ಹೇಳ್ತಾರೆ. ಈಗ ನಮಗ್ ಗೊತ್ತಿದೆ, ಈ ಅರ್ಜುನ ಬಂದ್ಬಿಟ್ಟು ತುಂಬಾ ಅತ್ಯಂತ ಒಂದು ಶ್ರೇಷ್ಠವಾದ ಧನುರ್ಧರ. ಅವನು ಬಿಲ್ಲುಗಾರಿಕೆ ಅವನು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಹೇಗೆ, ಅವನು ತುಂಬಾ ವರ್ಷ ತುಂಬಾ ತೀವ್ರವಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ದ, ಅಷ್ಟು ಸಾಧನೆ ಅವನು ಮಾಡಿದ್ದ, ಅದರಿಂದನೇ ಅವನಿಗೆ ಆ ಒಂದು ಕೆಪಾಸಿಟಿ ಬಂತು ಅಲ್ವಾ? ಅವನಿಗೆ ಎಷ್ಟು ಒಂದು ಕ್ಷಮತೆ ಅಂದ್ರೆ, ಕತ್ಲೆಯಲ್ಲೂ ಕೂಡ ಅವನ್ ಕಣ್ಣಿಂದ ನೋಡ್ಬೇಕು ಅಂತಾನೆ ಇಲ್ಲ, ಒಂದು ಶಬ್ದ ಕೇಳಿಸಿದ್ರೇನೆ ಸಾಕು ಅವನ್ಗೆ, ಆ ದಿಕ್ಕಿನಲ್ಲಿ ಅವನು ಬಾಣ ಬಿಡ್ತಾ ಇದ್ದ. ಅಂಡ್ ಅದು ಕರೆಕ್ಟಾಗಿ ಹೋಗಿ ಆ ಟಾರ್ಗೆಟ್ಗೆ ಹೊಡಿತಾ ಇತ್ತು. ಅಷ್ಟು ಅವನಿಗೆ ಒಂದು ಕೆಪಾಸಿಟಿ ಇತ್ತು. ಈ ಯಾವ ಥರ ಅವನು ಇದನ್ನ ಬೆಳೆಸ್ಕೊಂಡ ಅನ್ನೋದಕ್ಕೆ ಒಂದು ಕಥೆ ಇದೆ. ಏನಂದ್ರೆ, ಒಂದಿನ ಈ ಅರ್ಜುನ ರಾತ್ರಿ ಊಟ ಮಾಡ್ತಾ ಇದ್ದ ಕೂತ್ಕೊಂಡು. ಆಗ ಆಗಿನ ಕಾಲದಲ್ಲಿ ಏನು ಲೈಟ್ ಬೇಕು ಅಂದ್ರೆ ಬೆಳಕಿಗೆ ದೀಪ ತಾನೇ ಇಟ್ಕೋತಾ ಇದ್ರು. ಸೊ ದೀಪ ಅಲ್ಲಿತ್ತು, ಇವನು ಊಟ ಮಾಡ್ತಾ ಇದ್ದ. ಸಡನ್ ಆಗಿ ಏನೋ ಒಂದು ಜೋರಾಗಿ ಒಂದು ಗಾಳಿ ಬಂತು, ಅದರಿಂದ ಆ ದೀಪ ಆರೋಯ್ತು. ಸೊ ಲೈಟ್ ಇಲ್ಲ. ಆದ್ರೆ ಅವನು ಗಮನಿಸ್ಕೊಂಡ, ಏನಿದು ಲೈಟ್ ಇಲ್ಲದೆ ಇದ್ರು ಕೂಡ ನನ್ನ ಕಣ್ಣಲ್ಲೇ ನೋಡಿ ತಿನ್ಬೇಕು ಅಂತ ಇಲ್ವಲ್ಲ, ಆಟೋಮ್ಯಾಟಿಕ್ ಆಗಿ ನನ್ನ ಕೈ ಏನ್ ಮಾಡ್ತಾ ಇದೆ, ಅಲ್ಲಿ ತಟ್ಟೆ ಹತ್ರ ಹೋಗಿ ಅಲ್ಲಿ ಏನು ಊಟ ಇದೆ ಅದನ್ನ ಎತ್ಕೋತಾ ಇದೆ, ಅಂಡ್ ಕರೆಕ್ಟಾಗಿ ನಾನು ಬಾಯಲ್ಲೇ ಹಾಕೋತಾ ಇದ್ದೀನಿ. ನನಗೆ ಕಾಣಿಸ್ತಾ ಇಲ್ಲ ಅನ್ನೋ ಕಾರಣದಿಂದ ಕೈ ಏನ್ ನನ್ನ ಊಟವನ್ನ ಕಣ್ಣ ಹತ್ರ ಕಿವಿ ಹತ್ರ ಎಲ್ಲ ತಗೊಂಡೋಗಲ್ಲ. ಕರೆಕ್ಟಾಗಿ ಅದೇನ್ ಕೈಯಲ್ಲಿ ನಾನು ಎತ್ಕೊಂಡಿದ್ದೀನೋ ಊಟ, ಅದು ಕರೆಕ್ಟಾಗಿ ಬಾಯೊಳಗೆ ಹೋಗ್ತಾ ಇದೆಯಲ್ಲ. ಸೊ ಇಷ್ಟು ಯಾಕೆ ನನಗೆ ಈ ತರ ಯಾಕೆ ಸಾಧ್ಯ ಇದೆ? ಯಾಕೆಂದ್ರೆ ಇಷ್ಟು ವರ್ಷದಿಂದ
ಪ್ರತಿ ಸರಿ ತಿನ್ನೋವಾಗ, ಊಟ ಮಾಡೋವಾಗ ಇದೇ ಆ್ಯಕ್ಷನ್ ನಾನು ರಿಪೀಟ್ ಮಾಡಿದ್ದೀನಿ. ಸೊ ಅದರಿಂದ ನನಗಿದು ಇಷ್ಟೊಂದು ಕೆಪಾಸಿಟಿ ಬಂದಿದೆ. ಸೊ ಈ ಥರ ನಾನು ತುಂಬ ತೀವ್ರವಾಗಿ ನಾನು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನನಗೆ ಈ ಬಿಲ್ಲುಗಾರಿಕೆಯಲ್ಲೂ ನನಗೆ ಅದೇ ಒಂದು ಪ್ರಾವೀಣ್ಯ ಬರ್ಬೋದಲ್ವಾ? ಅದಕ್ಕೆ ಅವನು ಆ ಥರ ಒಂದು ವಿಚಾರ ಮಾಡಿ ಏನು ಮಾಡ್ತಾನೆ, ಊಟ ಅಲ್ಲೇ ಬಿಟ್ಬಿಟ್ಟು ಅವನು ತಕ್ಷಣ ಹೋಗಿ ಅಲ್ಲಿ ಮತ್ತೆ ರಾತ್ರಿನಲ್ಲಿ ಕತ್ಲೆನಲ್ಲಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾನೆ. ಇವನು ಈ ಬಿಲ್ಲು ಬಾಣ ಇಟ್ಕೊಂಡು ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದರ ಶಬ್ದ, ಅದೇನೊಂದು ಧ್ವನಿ ಇದೆಯಲ್ಲ, ಆ ಸೌಂಡು ದ್ರೋಣಾಚಾರ್ಯರಿಗೆ ಕೇಳಿಸುತ್ತೆ. ಅವ್ರು ಬಂದು ನೋಡ್ತಾರೆ, ಏನಿದು, ಯಾರಿದು ಈ ರಾತ್ರಿ ಹೊತ್ತಲ್ಲಿ ಕತ್ಲೆನಲ್ಲಿ ಯಾರು ಈ ತರ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಯಾರಿದು ಅಂತ ನೋಡಿದ್ರೆ ಅರ್ಜುನ. ಆಗ ಅವ್ರು ಕೇಳ್ತಾರೆ ಅರ್ಜುನನ್ನ, ಏನಪ್ಪ ಇದು, ಯಾಕೆ ಕತ್ಲೆನಲ್ಲಿ ಮಾಡ್ತಾ ಇದೀಯಾ ಅಂತ. ಅವಾಗ ಅರ್ಜುನ ಇದೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ತರ ನಾನು ಊಟ ಮಾಡ್ತಾ ಇರೋವಾಗ ನೋಡಿದೆ, ಲೈಟ್ ಇಲ್ಲದೆ ಇದ್ರೂ, ಬೆಳಕಿಲ್ಲದೆ ಇದ್ರೂ ನಾನು ಕರೆಕ್ಟಾಗೆ ಕೈ ನನಗೆ ಬಾಯಿ ಹತ್ರ ಹೋಗ್ತಾ ಇತ್ತು. ಅದೇ ರೀತಿ ನಾನು ತುಂಬಾ ಇವಾಗ ನಾನು ಪ್ರಾಕ್ಟೀಸ್ ಮಾಡಿ ನನ್ನ ಮನ್ಸಿಗೆ ಬಂದ್ಬಿಟ್ಟಿದೆ. ಈಗ ನಾನು ಇಷ್ಟೊಂದು ತುಂಬ ನಾನು ಇದರಲ್ಲಿ ಸಾಧನೆ ಮಾಡಿ ನಾನು ಎಕ್ಸ್ಪರ್ಟ್ ಆಗಿ ಒಂದು ತುಂಬ ಅತ್ಯಂತ ಒಂದು ಶ್ರೇಷ್ಠವಾದ ನಾನು ಧನುರ್ಧರ ನಾನು ಆಗಬೇಕು. ಅಷ್ಟು ನನಗೆ ಒಂದು ಕೆಪಾಸಿಟಿ ಬರಬೇಕು. ಕತ್ಲೆನಲ್ಲಿ ನನ್ನ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೂ ನನಗೆ ಟಾರ್ಗೆಟ್ನ ಹೊಡೆಯೋ ಅಷ್ಟು ಒಂದು ಕೆಪಾಸಿಟಿ ನಾನು ಬೆಳೆಸ್ಕೋಬೇಕು ಅಂತ ಹೇಳ್ತಾನೆ. ಆಗ ದ್ರೋಣಾಚಾರ್ಯರಿಗೆ ತುಂಬ ಸಂತೋಷ ಆಗಿರುತ್ತೆ. ಆವಾಗ ಅವರು, ನಾನು ನಿಜವಾಗ್ಲೂ ನಿನ್ನಲ್ಲಿ ಇಷ್ಟೊಂದೆಲ್ಲ ನೀನು ಕಟಿಬದ್ಧನಾಗಿದೆಯಾ ಅಂದರೆ, ನೀನು ಇಷ್ಟು ಸಿನ್ಸಿಯರ್ ಆಗಿ ನೀನು ಮಾಡ್ತಾ ಇದೀಯಾ ಅಂದರೆ ನಾನು ನಿನಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ. ನೀನೇ ಇವಾಗ ನನಗೆ ಇರೋ ಎಲ್ಲ ಶಿಷ್ಯರಲ್ಲಿ ನಿನ್ನನ್ನೇ ನಾನು ಶ್ರೇಷ್ಠವಾದ ಶಿಷ್ಯನನ್ನಾಗಿ ಮಾಡ್ತೀನಿ. ಈ ಪ್ರಪಂಚದಲ್ಲೇ ಬೇರೆ ಯಾರು ನಿನಗಿಂತ ಶ್ರೇಷ್ಠವಾಗಿ ಇರಲ್ಲ ಧನುರ್ಧರ. ಆ ಥರ ನಿನ್ನ ಆ ಹೈ ಲೆವೆಲ್ಗೆ ನಿನಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಅವರು ಒಂದು ಅವನಿಗೆ ಮಾತನ್ನು ಕೊಡ್ತಾರೆ. ಆಮೇಲೆ ಮುಂದೆ ಹಾಗೆ ಅವನಿಗೆ ಟ್ರೈನ್ ಕೂಡ ಮಾಡ್ತಾರೆ. ಸೊ ಈಗ ನಾವು ಈ ಕಥೆಯಿಂದ ನಮ್ಗೇನು ಗೊತ್ತಾಗುತ್ತೆ, ಈಗ ಅರ್ಜುನನಿಗೆ ಈ ಏನೊಂದು ಗುಣ ಇದೆಯಲ್ಲ, ಯಾವುದಾದ್ರೂ ಒಂದು ವಿಷಯ ತಗೊಂಡ್ರೆ ಅದನ್ನ ಖಂಡಿತ ಅದನ್ನ ಸಂಪೂರ್ಣವಾಗಿ ಅದನ್ನ ಅಚೀವ್ ಮಾಡ್ತಾನವನು. ಸೊ ಆ ಥರ ಒಂದು ಏನು ಗುಣ ಇದೆಯಲ್ಲ, ಅದೇ ಗುಣದಿಂದ ಅವನು ನಿದ್ದೆಯನ್ನು ಕೂಡ ಗೆದ್ದಿದ್ದಾನೆ. ಸೊ ಅದಕ್ಕೆ ಅವನನ್ನ ಇಲ್ಲಿ ಗುಡಾಕೇಶ ಅಂತ ಹೇಳ್ತಾ ಇರೋದು. ಈಗ ನಮಗೆ ಗೊತ್ತಿದೆ ನಿದ್ದೆಯಲ್ಲಿ ಬೇರೆ ಬೇರೆ ಅವಸ್ಥೆಗಳಿರುತ್ತೆ ಅಂತ. ಸೊ ನಮ್ಮ ವಿಷಯದಿಂದ ಈಗ ಈ ಶ್ಲೋಕದಲ್ಲಿ ಇಷ್ಟು ಮಾತ್ರ ಇದೆ. ಇವಾಗ ನಮ್ಮ ದೃಷ್ಟಿಯಿಂದ ನಾವು ನೋಡಿದ್ರೆ ಈ ಈ ಗುಡಾಕೇಶ ಈ ಎಲ್ಲ ವಿಷಯಗಳಿಂದ ನಾವೇನು ಕಲಿಬಹುದು? ಈಗ ಎಚ್ಚರವಾಗಿರುವಾಗ ನಾವು ಎಚ್ಚರವಾಗಿರ್ತೀವಿ. ಆಮೇಲೆ ನಿದ್ದೆ ಅಂತ ನಾವು ಮಲ್ಗಕ್ಕೆ ಹೋದಾಗ ಕೆಲವು ಸಮಯ ನಮಗೆ ಲೈಟಾಗಿ ನಿದ್ದೆ ಬರುತ್ತೆ. ಆಮೇಲೆ ಸ್ವಪ್ನಗಳು ಬರುತ್ತೆ. ಸೊ ನಾವು ಜಾಗೃತ ಅವಸ್ಥೆಯಿಂದ ನಿಧಾನಕ್ಕೆ ನಿದ್ದೆ ಮಾಡ್ತೀವಿ. ಆಮೇಲೆ ಅದರಲ್ಲಿ ಸ್ವಪ್ನ ಅವಸ್ಥೆ ಅಂತ ಬರುತ್ತೆ. ಆಮೇಲೆ ಸುಷುಪ್ತಿ ದಶೆ ಅಂತ ತುಂಬ ಆಳವಾಗಿ ನಿದ್ದೆಗೆ ಹೋಗ್ಬಿಡ್ತೀವಿ. ಆ ಥರ ಬೇರೆ ಬೇರೆ ಒಂದು ಸ್ಟೇಜಸ್ ಇರುತ್ತೆ, ಹಂತಗಳಿರುತ್ತೆ. ನಾವು ಎಷ್ಟು ನಮಗೆ ಆಳವಾಗಿ ನಿದ್ದೆ ಬರುತ್ತೋ ಅಷ್ಟು ನಾವು ಬೆಳಗ್ಗೆ ಎದ್ದಾಗ ಒಂಥರ ನಮ್ಮಲ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ. ಸೊ ಅದನ್ನ ನಾವು ಪ್ರಯತ್ನ ಮಾಡಬೇಕು. ಈಗ ಬಹಳಷ್ಟು ಸರಿ ನಮಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತ ಅನಿಸ್ಬೋದು. ಯಾತಕ್ಕೋಸ್ಕರ? ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಈಗ ಉದಾಹರಣೆಗೆ ನಾವು ಊಟ ತುಂಬ ಲೇಟಾಗಿ ಮಾಡಿದ್ರೆ, ರಾತ್ರಿ ತುಂಬ ಲೇಟಾಗಿ 9 ಗಂಟೆ 10 ಗಂಟೆ ಹಂಗೆ ನಾವು ಲೇಟಾಗಿ ಊಟ ಮಾಡಿದ್ರೆ, ಅದು ಮಾಡಿ ಇನ್ನೊಂದು 1 or 2 ಅವರ್ಸ್ ಒಳಗೆ ನಾವು ಮಲ್ಗಕ್ಕೆ ಹೋಗ್ತೀವಿ. ಆಗೇನಾಗಿರುತ್ತೆ, ನಾವು ತಿಂದಿರೋ ಊಟ ಅದು ಜೀರ್ಣ ಆಗಿರಲ್ಲ. ಆ ಜೀರ್ಣ ಸಂಪೂರ್ಣವಾಗಿ ಆಗಿಲ್ಲದೆ ಇದ್ದರೆ ಅದರಿಂದ ನಮಗೆ ನಿದ್ದೆ ಕೆಡುತ್ತೆ. ಯಾಕಂದರೆ ನಾವು ಮಲಗಿದ್ದೀವಿ, ಶಾರೀರಿಕವಾಗಿ ನಾವು ಹೋಗಿ ರೆಸ್ಟ್ ತೊಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಇನ್ನೂ ಒಳಗೆ ಆ ಜೀರ್ಣದ ಕೆಲಸ ನಡೀತಾ ಇದೆ. ಆದರೆ ಅದಕ್ಕೆ ಏನೇನು ಅವಶ್ಯಕ ದ್ರವ್ಯಗಳು ಬೇಕೋ ಅದೆಲ್ಲ ಅಲ್ಲಿ ನಿದ್ದೆ ನಾವು ಮಾಡ್ತಾ ಇರೋದ್ರಿಂದ ಅದು ಸರಿಯಾದ ರೀತಿಯಲ್ಲಿ ಅದು ಸಿಕ್ರೀಟ್ ಆಗಲ್ಲ. ಆಗ ಅಲ್ಲಿ ಅಜೀರ್ಣ ಅನ್ನೋ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ಇದರಿಂದ ಬಹಳಷ್ಟು ಜನಕ್ಕೆ ನಿದ್ದೆ ಬರಲ್ಲ. ಇನ್ನೊಂದು ನಮಗೆ ಗೊತ್ತಿದ್ದೇ ವಿಷಯ, ಮನಸ್ತಾಪ ಇದ್ದರೆ, ನಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಒಂದು ಚಿಂತೆ ಇದ್ದರೆ, ಯಾರ ಬಗ್ಗೆ ಏನಾದರೂ ಒಂದು ಕೋಪ ಇದ್ದರೆ, ಏನೋ ಒಂದು ನಮಗೆ ದಿನದಲ್ಲಿ ನಡೆದಿರೋ ವಿಷಯದ ಬಗ್ಗೆ ಅಸಮಾಧಾನ ಇದ್ದರೆ, ಈ ಎಲ್ಲ ಕಾರಣಗಳಿಂದ ಕೂಡ ನಮಗೆ ನಿದ್ದೆ ಬರದೇ ಇರ್ಬೋದು. ಸೊ ಈಗ ನಮ್ಗೆ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರಬೇಕು, ಉತ್ತಮವಾದ ನಿದ್ದೆ ನಮಗಾಗಬೇಕು ಅಂದರೆ ನಾವು ಏನೇನು ಮಾಡ್ಬೋದು? ಮೊದಲನೇದಾಗಿ ಊಟವನ್ನು ನಾವು ಊಟ ಮಾಡೋದು, ರಾತ್ರಿ ಹೊತ್ತು ನಾವು ಮಾಡೋ ಊಟ ಲೈಟಾಗಿರಬೇಕು, ಸ್ವಲ್ಪ ಕಡಿಮೆನೇ ತಿನ್ನಬೇಕು. ತುಂಬ ಜಾಸ್ತಿ ತಿಂದರೆ ಜೀರ್ಣ ಆಗೋದು ಕಷ್ಟ, ಮತ್ತು ತುಂಬ ಹೆವಿಯಾಗಿ ತಿಂದರೆ ಜೀರ್ಣ ಆಗೋದು ಕಷ್ಟ. ಸೊ ಲೈಟಾಗಿ ಆದಷ್ಟು ಬೇಗ
7:30 8 ಗಂಟೆ ಒಳಗೆ ಆ ಊಟವನ್ನು ನಾವು ರಾತ್ರಿ ಊಟ ಮುಗಿಸ್ಕೊಂಡ್ರೆ ಅವಾಗ ಏನಾಗುತ್ತೆ ನಮಗೆ ನಾವು ಮತ್ತೆ ರಾತ್ರಿ 10 ಗಂಟೆ 10:30ಗೆ ಮಲಗ್ತೀವಿ ಅಂದರೆ ಅಲ್ಲೊಂದು 2 2:30 3 ಗಂಟೆ ಕಾಲ ನಮಗೆ ಟೈಮ್ ಸಿಗುತ್ತೆ. ಆ ಸಮಯದಲ್ಲಿ ನಮ್ಮ ಶರೀರ ನಾವು ಓಡಾಡ್ಕೊಂಡೇ ಇರ್ತೀವಲ್ಲ ಆ ಸಮಯದಲ್ಲಿ, ಆವಾಗ ಜೀರ್ಣ ಆಗೋಗುತ್ತೆ ಊಟ. ಸೊ ನಾವು ಮಲ್ಗಕ್ಕೆ ಹೋದಾಗ ಅದು ಆಲ್ರೆಡಿ ಊಟ ಜೀರ್ಣ ಆಗಿದ್ರೆ ಆವಾಗ ನಮಗೆ ಈ ಅಜೀರ್ಣದ ತೊಂದರೆ ಆಗೋದಿಲ್ಲ. ಅದು ನಾವು ನೋಡ್ಬೋದು, ಬೇಗ ಊಟ ಮಾಡೋದು. ಆಮೇಲೆ ಆದಷ್ಟು ಬೇಗ ಮಲ್ಗಕ್ಕೂ ಕೂಡ ಪ್ರಯತ್ನ ಮಾಡಬೇಕು. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಎಲ್ರಿಗೂ ಇವಾಗ ನಮಗೆ ಲೈಟ್ ಇದೆ, ಎಲ್ಲ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಇದೆ, ಟಿ ವಿ ಇದೆ, ಫೋನಲ್ಲಿ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ. ಇದೆಲ್ಲ ನೋಡ್ಕೊಂಡು ನಾವು ರಾತ್ರಿ ಮಲಗೋದು 11, 11:30, 12 ಗಂಟೆ. ಈ ಥರ ಲೇಟಾಗಿ ನಾವು ಮಲಗಿದಷ್ಟು ನಮ್ಮ ನಿದ್ದೆಯ ಒಂದು ಕ್ವಾಲಿಟಿ ಏನಿದೆ ಅದು ಚೆನ್ನಾಗಿರಲ್ಲ. ನಮ್ಗನ್ಸ್ಬೋದು, ಈಗ ನಾನು ರಾತ್ರಿ 12 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ಏಳ್ಬೋದು. ಇಲ್ಲ ನಾನು ರಾತ್ರಿ 10:30 ಒಳಗೆ 10 ಗಂಟೆಗೆ ಮಲ್ಕೊಂಡು ನಾನು ಬೆಳಗ್ಗೆ ಬೇಗ ಏಳ್ಬೋದು. ನನಗೆ ಎಷ್ಟು ಅವರ್ಸ್ ನನಗೆ ನಿದ್ದೆ ಬಂತು ಅನ್ನೋದು ಮುಖ್ಯ ಅಲ್ಲ. ಆ 12 ಗಂಟೆ ರಾತ್ರಿಗೆ ಮುಂಚೆ ನನಗೆ ಎಷ್ಟು ಸಮಯ ನಾನು ನಿದ್ದೆ ಮಾಡಿರ್ತೀನಲ್ಲ, ಅದು ಜಾಸ್ತಿ ಇದ್ದಷ್ಟು ನನಗೆ ಒಳ್ಳೆ ರೀತಿಯ ನಿದ್ದೆ ಬರುತ್ತೆ. ಇನ್ನ ಆಳವಾದ ನಿದ್ರೆ ಬರುತ್ತೆ. ಅದರಿಂದ ನಮಗೊಂಥರ ನಮ್ಮ ಶರೀರಕ್ಕೂ ಕೂಡ ಒಂದು ಪುಷ್ಟಿ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ನೆಕ್ಸ್ಟ್ ಡೇ ನಾವು ಎದ್ದಾಗ ಮಾರನೇ ದಿನ ನಾವು ಒಳ್ಳೆ ಫ್ರೆಶ್ ಆಗಿ ಇರ್ಬೋದು. ಸೊ ಆದಷ್ಟು ಬೇಗನೂ ಕೂಡ ನಿದ್ದೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ತಿನ್ನೋ ಆಹಾರ, ನಾವು ಆದಷ್ಟು ಸಾತ್ವಿಕವಾದ ಆಹಾರವನ್ನು ತಿಂದರೆ, ಫ್ರೆಶ್ ಆಗಿರುವಂಥ ಆಹಾರವನ್ನು ತಿಂದರೆ, ತುಂಬ ಮಸಾಲೆ, ತುಂಬ ಖಾರ, ತುಂಬ ಉಪ್ಪು ಈ ಥರ ಇಲ್ಲದೇ ಇರುವಂಥದ್ದು ಲೈಟ್ ಆಗಿರೋ ಊಟ ತಿಂದರೆ ಅದರಿಂದ ನಮಗೆ ನಮ್ಮ ಮನೋ ಸ್ಥಿತಿ ಕೂಡ ತುಂಬ ಒಂಥರ ನಮಗೆ ತಾಪ ಆಗೋದಿಲ್ಲ. ನಾವು ಯಾವಾಗ ತುಂಬ ಸ್ಪೈಸಿಯಾಗಿ, ಜಾಸ್ತಿ ಖಾರ, ಜಾಸ್ತಿ ಉಪ್ಪು, ಅಥವಾ ಹಳೆ ಊಟ, ಅಥವಾ ತುಂಬ ಸಮಯ ಇಟ್ಟು ನಾವು ಫ್ರಿಜ್ಜಲ್ಲಿ ಇಡ್ತೀವಿ, ಆಮೇಲೆ ತೆಗೆದು ಬಿಸಿ ಮಾಡ್ತೀವಿ, ಈ ಥರ ಎಲ್ಲ ಮಾಡಿ ನಾವು ಊಟ ತಿಂದಾಗ ಅದರಲ್ಲಿ ರಜೋತಮೋ ಗುಣ ಹೆಚ್ಚಾಗಿರುತ್ತೆ. ನಾವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಆದಷ್ಟು ಅದನ್ನು ಬೇಗ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇಗೆಲ್ಲ ಇಟ್ಕೊಳ್ದೆ ಆ ಥರ ಫ್ರೆಶ್ ಆಗಿರುವಂಥ ಊಟವನ್ನು ತಿಂದರೆ, ಸಾತ್ವಿಕವಾದ ಆಹಾರವನ್ನು ತಿಂದರೆ ಆಗ ನಮಗೆ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಲವು ಆಧ್ಯಾತ್ಮಿಕ ಮಟ್ಟದಲ್ಲಿ ನಾವು ಏನು ಮಾಡ್ಬೋದು ಒಳ್ಳೆ ನಿದ್ದೆ ಬರೋಕ್ಕೆ? ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ನಿದ್ದೆ ಬರುತ್ತೆ, ಆದರೆ ಮಧ್ಯ ಏನೋ ಸ್ವಪ್ನಗಳು ಬಂದು ಏನೋ ಒಂಥರ ಗಾಬರಿ ಆಗೋದು, ಮಧ್ಯ ಎಚ್ಚರ ಆಗೋದು, ಆಮೇಲೆ ಮತ್ತೆ ಪುನಃ ನಿದ್ದೆ ಬರದೇ ಇರೋದು, ಈ ಥರ ಎಲ್ಲ ತೊಂದರೆಗಳಾಗುತ್ತೆ. ಸೊ ಕೆಲವು ಸರಿ ಅದಕ್ಕೆ ಯಾವುದೋ ಕೆಲವು ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡ್ರೆ ಅದರಿಂದ ಒಳ್ಳೇದಾಗುತ್ತೆ. ನಮ್ಮ ಶ್ರೀ ವೈಷ್ಣವರಲ್ಲಿ ಹೇಳ್ತಾರೆ, ಮಾಧವ ಅಂತ 3 ಸಲಿ ಭಗವಂತನ ಹೆಸರು ಮಾಧವ 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 ಅಂತ ಹೇಳಿಬಿಟ್ಟು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಒಂದು ಶ್ಲೋಕ ಇದೆ, ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಸ್ಮರೇಣ ಶಯನಿ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಸೊ ಯಾರು ದುಸ್ವಪ್ನ ಬರೋ ತೊಂದರೆ ಇದೆಯೋ, ಯಾರಿಗೆ ನಿದ್ದೆ ಕರೆಕ್ಟಾಗಿ ಬರಲ್ವೋ ಅವರು ಈ ಶ್ಲೋಕವನ್ನ ಹೇಳಿದ್ರೆ, ಇದರಲ್ಲಿ ಕೆಲವು ದೇವತೆಗಳನ್ನ ನಾವು ನೆನೆಸ್ಕೋತಾ ಇದ್ದೀವಿ. ರಾಮ, ಸ್ಕಂದ, ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ, ರಾಮ, ಸ್ಕಂದ, ಹನುಮಂತ, ಆಮೇಲೆ ವೃಕೋದರ. ವೃಕೋದರ ಅಂದ್ರೆ ಭೀಮ. ಸೊ ಇವ್ರನ್ನೆಲ್ಲ ಯಾರ್ಯಾರು ತುಂಬಾ ಪವರ್ಫುಲ್ ಆಗಿರೋ ಜನ ಇದಾರಲ್ಲ ಅವರನ್ನ ನಾವು ನೆನೆಸ್ಕೊಂಡಾಗ ಅವರ ಕೃಪೆಯಿಂದ ನಮಗೆ ನಿದ್ದೆನಲ್ಲಿ ಬರೋ ದುಸ್ವಪ್ನಗಳೆಲ್ಲ ನಾಶ ಆಗುತ್ತೆ. ನಾವು ನೆಮ್ಮದಿಗೆ ಒಳ್ಳೆ ರೀತಿಯ ನಿದ್ದೆ ನಾವು ಮಾಡ್ಬೋದು. ಅದಕ್ಕೆ ಆ ಶ್ಲೋಕವನ್ನು ಕೂಡ ಹೇಳ್ಬೋದು. ಈ ರೀತಿ ನಾವು ಕೆಲವು ಸ್ಟೆಪ್ಸ್ ತಗೊಂಡಾಗ ನಮಗೂ ಕೂಡ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರುತ್ತೆ. ಸೊ ಈಗ ಇದೆಲ್ಲ ನಾವು ನೋಡಿದ್ವಿ. ಇಲ್ಲಿ ಇನ್ನೊಂದು ನಾವು ವಿಷಯ ಏನ್ ಗಮನಿಸ್ಕೋಬೇಕಂದ್ರೆ, ಈ ನಿದ್ದೆ ಅನ್ನೋದು ನಾವು ಶರೀರದ ದೃಷ್ಟಿಯಿಂದ ನಿದ್ದೆ ಅಂದ್ರೆ ನಮಗೆ ರೆಸ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಆದ್ರೆ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ನಿದ್ರೆ ಅನ್ನೋದು ಅದು ಅಜ್ಞಾನದ ಸಂಕೇತ. ಸೊ ಇವಾಗ ಅರ್ಜುನ ಆ ನಿದ್ದೆಯನ್ನ ಗೆದ್ದಿದ್ದ, ಅವನು ಗುಡಾಕೇಶ, ಅವನು ನಿದ್ದೆಯ ಮೇಲೆ ಜಯ ಪಡೆದಿದ್ದ ಅಂದ್ರೆ ಅವನಿಗೂ ಕೂಡ ಅವನು ಅಜ್ಞಾನದ ಮೇಲೆ ಕೂಡ ಜಯ ಪಡೆದಿದ್ದ. ಅಜ್ಞಾನದ ಮೇಲೆ ಜಯ ಪಡೆದಿರೋ ಅರ್ಜುನ ಆದರೆ ಯಾಕೆ ಇವಾಗ ಮುಂದೆ ಹೋಗ್ತಾ ನಾವು ನೋಡ್ತೀವಿ, ನಾ ಫರ್ದರ್ 1-2 ಶ್ಲೋಕದಲ್ಲಿ ನೋಡ್ತೀವಿ, ಅವನು ಬೇಜಾರು ಮಾಡ್ಕೊಂಡು ಒಂಥರ ತುಂಬಾ ಅಜ್ಞಾನಿ ತರಾನೇ ಮಾತಾಡ್ತಾನೆ.
ಯಾಕೆ ಹಂಗಾಗುತ್ತೆ ಅನ್ನೋದೆಲ್ಲ ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಆದರೆ ಈಗ ನಾವು ಏನು ಅರ್ಥ ಮಾಡ್ಕೋಬೋದು ಇದರಿಂದ ಅಂದರೆ, ಈ ನಿದ್ದೆ ಅನ್ನೋದು ಅಜ್ಞಾನದ ರೂಪ. ಸೊ ಯಾವ ರೀತಿ ಇವಾಗ ಅರ್ಜುನನಿಗೂ ಆ ಅಜ್ಞಾನ ಬರೋ ಥರ ಆಗುತ್ತೆ. ಅವನು ಬೇಜಾರು ಮಾಡ್ಕೋತಾನೆ, ಅವನು ದುಃಖ ಮಾಡ್ಕೋತಾನೆ. ಆದರೆ ಅದನ್ನ ಅವನು ಯಾವ ರೀತಿಯಲ್ಲಿ ಓವರ್ಕಮ್ ಮಾಡ್ತಾನೆ, ಯಾವ ರೀತಿ ಅವನಿಗೆ ಆ ಅಜ್ಞಾನ ದೂರ ಆಗುತ್ತೆ, ಅವನು ಯಾವಾಗ ಅವನ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೋ, ಅವನ ಮನೋಭಾವವನ್ನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಅವನಿಗೆ ಒಂದು ಸಮಾಧಾನ ಹೇಳ್ತಾರೆ. ಆ ಕೃಷ್ಣನ ಸಾನ್ನಿಧ್ಯದಿಂದ ಅವನ ಅಜ್ಞಾನ ದೂರ ಆಗುತ್ತೆ. ಆಮೇಲೆ ಕಡೆಗೆ ನಾವು ನೋಡ್ತೀವಿ ಈ ಭಗವದ್ಗೀತೆ ಎಲ್ಲ ಮುಗಿದು ಕಡೆಯಲ್ಲಿ ಅವನು ಏನ್ ಮಾಡ್ತಾನೆ, ಈ ಕೈಯಿಂದ ಜಾರ ಹೋಗಿರೋ ಗಾಂಡೀವವನ್ನ ಮತ್ತೆ ಹಿಡಿದು ಅವನು ಯುದ್ಧಕ್ಕೆ ಸಿದ್ಧನಾಗಿ ನಿಂತ್ಕೋತಾನೆ. ಅದ್ ಹೇಗ್ ಸಾಧ್ಯ ಆಯ್ತು? ಯಾಕೆಂದ್ರೆ ಅವನ ಅಜ್ಞಾನ ನಾಶ ಆಯ್ತು. ಯಾರು ಅವನಿಗೆ ಆ ಅಜ್ಞಾನವನ್ನ ನಾಶ ಮಾಡಿಸಿದ್ದು? ಕೃಷ್ಣ. ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ಈಗ ಬರೀ ನಿದ್ದೆ ಅನ್ನೋ ಒಂದು ವಿಷಯವನ್ನ ನೋಡದೆ, ನಮಗೆ ಯಾವಾಗೆಲ್ಲ ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಮನಸ್ತಾಪ ಆಗುತ್ತೆ, ಆ ಸಮಯದಲ್ಲೆಲ್ಲ ನಾವು ಒಂದು ವಿಧದ ಅಜ್ಞಾನದಲ್ಲೇ ಸಿಕ್ಕಾಕೊಂಡಿರ್ತೀವಿ. ಆ ಸಮಯದಲ್ಲಿ ನಮಗೊಂದು ಜ್ಞಾನ ಬರಬೇಕು, ನಮಗೆ ಆ ಸಮಸ್ಯೆಯಿಂದ ನಮಗೆ ಬಿಡುಗಡೆ ಆಗಬೇಕು, ನಮ್ಗೆ ಏನು ಸೊಲ್ಯೂಷನ್ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಕೂಡ ಕೃಷ್ಣನ ಆಧಾರವನ್ನ ತಗೋಬೇಕು. ಯಾವ ರೀತಿಯಲ್ಲಿ? ಕೃಷ್ಣನ ಶ್ಲೋಕ ಹೇಳ್ಬೋದು, ಕೃಷ್ಣನ ನಾಮ ಜಪವನ್ನ ಮಾಡ್ಬೋದು, ಕೃಷ್ಣನ ರೂಪವನ್ನ ನಾವು ನೆನೆಸ್ಕೋಬಹುದು, ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೋಬಹುದು. ಈ ರೀತಿ ನಾವು ಆದಷ್ಟು ಕೃಷ್ಣನ ಜೊತೆ, ನಮ್ಮ ಭಗವಂತನ ಜೊತೆ, ಕೃಷ್ಣ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ನಾವು ಭಗವದ್ಗೀತೆ ಮಾತಾಡ್ತಾ ಇದ್ವಿ. ನಿಮಗೆ ಯಾರಾದ್ರೂ ಇಷ್ಟ ದೇವರಿದ್ರೆ, ನಿಮ್ಮ ಮನೆ ದೇವರಿದ್ರೆ, ಆ ದೇವತೆ ಬಗ್ಗೆ ನೀವು ಒಂದು ಸಾನ್ನಿಧ್ಯ ಬೆಳೆಸ್ಕೊಳಕ್ ಪ್ರಯತ್ನ ಮಾಡಿದ್ರೆ, ಸತತವಾಗಿ ಅವ್ರನ್ನ ನೆನ್ಸ್ಕೊಳ್ಳೋದು, ಯಾವುದೇ ಒಂದು ಇಂಪಾರ್ಟೆಂಟ್ ಕಾರ್ಯ ಮಾಡಕ್ ಮುಂಚೆ ಪ್ರಾರ್ಥನೆ ಮಾಡೋದು, ಅವರನ್ನ ಬೇಡ್ಕೊಳ್ಳೋದು, ನನಗಿದ್ರಲ್ಲಿ ನಿನ್ನ ಸಹಾಯ ಬೇಕು, ನೀನೇ ನನಗೆ ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ಇದನ್ನ ನಡೆಸ್ಕೊಡು. ಆಮೇಲೆ ಅವರ ನಾಮ ಜಪವನ್ನ ಮಾಡಿದ್ರೆ, ಈ ರೀತಿ ನಾವು ಯಾವಾಗ ಒಂದು ದೈವಿ ಸಾನ್ನಿಧ್ಯ, ನಮಗೆ ಭಗವಂತನ ಸಾನ್ನಿಧ್ಯ ಸಿಗುತ್ತೋ ಆಗ ಈ ಅಜ್ಞಾನ ಅನ್ನೋದು ನಮ್ಮಿಂದಾನೂ ದೂರ ಆಗುತ್ತೆ. ನಾವು ಒಂದು ಒಳ್ಳೆ ಮನೋಭಾವದಿಂದ ಜೀವನ ನಡೆಸ್ಕೊಂಡು ಹೋಗ್ಬೋದು. ಸೊ ಇಷ್ಟೆಲ್ಲ ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ನಮ್ಗೆ ಜ್ಞಾನ ಸಿಕ್ಕಿದೆ, ಗುರುಗಳು ನಮ್ಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ನಾವು ಇದನ್ನ ಪಡ್ಕೊಳಕ್ ನಮಗೆ ಒಂದು ಏನಂತೀರಾ, ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಾವು ಭಗವಂತನ ಚರಣಲ್ಲಿ, ಶ್ರೀ ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ನಮಸ್ಕಾರ, ಧನ್ಯವಾದ.